ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಇವೆಂಟ್ ಗಳೇ. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ಅಲ್ಲಿ ಹೊಸ ವಿಡಿಯೋ ನೆನ್ನೆ ಬಂದಿದೆ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ. ಸಾಕಷ್ಟು ಪ್ರಶ್ನೆಗಳನ್ನ ಹಿಂದಿನ ವಿಡಿಯೋಗಳಿಗೆ ನೀವು ಮಾಡಿದ್ರೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಜೊತೆಗೆ ಆ ವಿಡಿಯೋದ ಲಿಂಕ್ ಅನ್ನ ನಮ್ಮ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಹಾಕಿದ್ದೀನಿ ಈಗಾಗಲೇ. ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ನಿಫ್ಟಿ 50ಯ ಕಳೆದ 5 ದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 2.5% ಅಥವಾ 631 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ನಿಫ್ಟಿಯಲ್ಲಿ. ಕಳೆದ ವಾರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು, ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂದ್ರೂ ಕೂಡ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಬಟ್ ಈ ವಾರದಲ್ಲಿ 2.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಮ್ಮ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲೂ ಕೂಡ ನೋಡಬಹುದು. ಇಲ್ಲೂ ಕೂಡ 2.5% ಡೌನ್ ಇದೆ, ಅಥವಾ 2097 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ಸೆನ್ಸೆಕ್ಸ್. ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಟ್ರೆಂಡ್ ಇದೆ ನೋಡಬಹುದು. ಎಲ್ಲೂ ಏನು ಕಮ್ ಬ್ಯಾಕ್ ಮಾಡೋ ಲಕ್ಷಣವನ್ನ ತೋರಿಸೇ ಇಲ್ಲ. ಡೌನ್ ಟ್ರೆಂಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಕಳೆದ 6 ಸೆಷನ್ಸ್ ಅಲ್ಲೂ ಕೂಡ ನಮ್ಮ ಮಾರ್ಕೆಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಅದಕ್ಕೆ ಕಾರಣಗಳು ನಮಗೆ ಗೊತ್ತೇ ಇದೆ ಈಗಾಗಲೇ. ಟ್ಯಾರಿಫ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳು, H1B ವೀಸಾ ಸುದ್ದಿಗಳು, ಇವೆಲ್ಲವೂ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಳೆದ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಮಾಡಿದ್ದಾವೆ. ಇನ್ನು ನಮ್ಮ ಮಾರ್ಕೆಟ್ ಅಂತೂ ಈ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆಯಾ? ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 299 ಪಾಯಿಂಟ್ಸ್ 0.65% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಫ್ಲಾಟಿಶ್ ಇದೆ. ಅದರಲ್ಲೂ ಎಸ್ಪೆಷಲಿ ಶುಕ್ರವಾರದ ಒಳ್ಳೆ ಪರ್ಫಾರ್ಮೆನ್ಸ್ ಏನಿದೆ ಅದು ಅಮೆರಿಕನ್ ಮಾರ್ಕೆಟ್ ನ ಮೇಲೆ ಎತ್ತಿದೆ ಅಷ್ಟೇ. ಇನ್ ಕೇಸ್ ಶುಕ್ರವಾರ ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ರು ಕೂಡ ವೀಕ್ಲಿ ಪರ್ಫಾರ್ಮೆನ್ಸ್ ನೆಗೆಟಿವ್ ಆಗ್ತಾ ಇತ್ತು. ಆದ್ರೆ ಶುಕ್ರವಾರ ಒಳ್ಳೆ ಬೌನ್ಸ್ ಬ್ಯಾಕ್ ಮಾಡಿದ್ರಿಂದ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಡಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಇಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 99 ಪಾಯಿಂಟ್ಸ್ ಅಥವಾ 0.44%. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 0.5% ಡೌನ್ ಇದೆ. ನಾಸ್ಡಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ವೀಕ್ಲಿ, ಬಟ್ ಡೌ ಜೋನ್ಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ನಮ್ಮ ಮಾರ್ಕೆಟ್ ಅಂತೂ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಸ್ವಲ್ಪ ಮಾರ್ಕೆಟ್ ನ ಫ್ಲಾಟಿಶ್ ಆಗಿ ಕನ್ವರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಬಟ್ ನಾಸ್ಡಾಕ್ ಅಂತೂ ನೆಗೆಟಿವ್ ಟ್ರೆಂಡ್ ಅಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಈ ವಾರ ಯಾವ್ದಾದ್ರು ರಜೆಗಳಿದೆಯಾ ಅಂತ ನೋಡೋದಾದ್ರೆ ನೋಡಬಹುದು 2 ಅಕ್ಟೋಬರ್ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಥರ್ಸ್ಡೇ ಅಂದ್ರೆ ಗುರುವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಈ ವಾರ. ಕಾರಣ ದಸರಾ ಹಾಗೂ ಮಹಾತ್ಮ ಗಾಂಧಿ ಜಯಂತಿ ಎರಡೂ ಇದಾವೆ. ಎರಡು ಒಂದೇ ದಿನ ಬಂದಿದ್ದಾವೆ. ಗುರುವಾರ ನಮ್ಮ ಮಾರ್ಕೆಟ್ ರಜೆ ಇರುತ್ತೆ. ಅಂದ್ರೆ ಈ ವಾರ ಬರೀ 4 ದಿನ ಮಾತ್ರ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. ಒಂದು ದಿನ ಮಧ್ಯೆ ರಜೆ ಬರ್ತಾ ಇದೆ. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಯಾವ ಸುದ್ದಿಗಳು ಬರ್ತವೆ ಅನ್ನೋದು ತುಂಬಾನೇ ಕ್ರೂಷಿಯಲ್ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಭಾರತ ಹೇಳಿದೆ ನೋಡಬಹುದು, ಇಂಡಿಯಾ ಸೇಸ್ ಟ್ರೇಡ್ ಟಾಕ್ಸ್ ವಿತ್ US ಕನ್ಸ್ಟ್ರಕ್ಟಿವ್ ಐಸ್ ಅರ್ಲಿ ಡೀಲ್. ಮಾತುಕತೆಗಳು ಚೆನ್ನಾಗ್ ಆಗ್ತಿದೆ, ಜೊತೆಗೆ ಸದ್ಯದಲ್ಲೇ ಡೀಲ್ ಫೈನಲೈಸ್ ಆಗ್ಬೋದು ಅನ್ನುವಂತ ಮಾತನ್ನ ಭಾರತ ಹೇಳಿದೆ. ಹಾಗೆ ಇನ್ನೊಂದು ಸುದ್ದಿ ಅಮೆರಿಕ ಕಡೆಯಿಂದ ಬಂದಿದೆ ನೋಡಬಹುದು. ನೋ ಟ್ಯಾರಿಫ್ ರೋಲ್ ಬ್ಯಾಕ್ ಅಂಟಿಲ್ ಇಂಡಿಯಾ ಪಾಸಸ್ ರಷ್ಯಾ ಆಯಿಲ್ ಸಪ್ಲೈ, US ಪ್ಲೇಸ್ ಹಾರ್ಡ್ ಬಾಲ್, ಡೀಲ್ ಇನ್ ಲಿಂಬೋ. ಅಂದ್ರೆ ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸೋವರೆಗೂ ಕೂಡ ಟ್ಯಾರಿಫ್ ರೋಲ್ ಬ್ಯಾಕ್ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಹಾಗಾಗಿ ಈ ಮಾತುಕತೆಗಳು ಬಹುಶಃ ಮತ್ತೆ ಕುಂಠಿತ ಸಾಗಬಹುದು ಅಂತ ಹೇಳ್ತಿದೆ. ಜೊತೆಗೆ ಇನ್ನೊಂದು ಸುದ್ದಿ ನೋಡಬಹುದು, ಕರ್ಬ್ ರಷ್ಯಾ ಆಯಿಲ್ ಇಂಪೋರ್ಟ್, US ಟೆಲ್ಸ್ ಇಂಡಿಯಾ ಕ್ರೂಡ್ ಬೈ ಕೀ ಫ್ಯಾಕ್ಟರ್ ಇನ್ ರೆಡ್ಯೂಸಿಂಗ್ ಟ್ಯಾರಿಫ್ಸ್. ಸೇಮ್ ಸುದ್ದಿ, ರಷ್ಯಾ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡೋವರೆಗೂ ಟ್ಯಾರಿಫ್ ರೋಲ್ ಬ್ಯಾಕ್ ಆಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ಭಾರತ ಸದ್ಯದಲ್ಲೇ ಆಗುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಎರಡು ಕಡೆ ಹಗ್ಗ ಜಗ್ಗಾಟ ಅಂತೂ ಇದೆ. ಹಾಗಾಗಿ ಯಾವ ಸುದ್ದಿಗಳು ಬರ್ತವೆ ಗೊತ್ತಿಲ್ಲ. ಪಾಸಿಟಿವ್ ಬಂದ್ರೆ ಮಾರ್ಕೆಟ್ ನ ಮೇಲೆ ಎತ್ತಬಹುದು, ನೆಗೆಟಿವ್ ಬಂದ್ರೆ ಇನ್ನು ಕೆಳಗಡೆ ಕೂಡ ತಗೊಂಡೋಗ್ಬಹುದು. ಆ ರೀತಿಯ ಸನ್ನಿವೇಶ ಆಸ್ ಆಫ್ ನೌ ನಮ್ಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ US ಹಾಗೂ ಭಾರತದ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನ ನೋಡಿದ್ರೆ. ಇನ್ನು ಭಾರತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಅದೇನಂತಂದ್ರೆ ನಾವು ಅಮೆರಿಕಾದಿಂದ ಕೂಡ ಆಯಿಲ್ ಪರ್ಚೇಸ್ ಮಾಡಕ್ಕೆ ರೆಡಿ ಇದ್ದೀವಿ, ಆದ್ರೆ ರೇಟ್ ಅಲ್ಲಿ ಕಡಿಮೆಗೆ ಸಿಗಬೇಕು. ಜೊತೆಗೆ ಅಮೆರಿಕಾಗೆ ಇನ್ನೂ ಒಂದು ಡಿಮಾಂಡ್ ಇಡ್ತಾ ಇದೆ, ನೀವು ಇರಾನ್ ಇಂದ ಅಥವಾ ವೆನಿಜುವೆಲಾ ಇಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ಅಲೋ ಮಾಡಿದ್ರೆ ನಾವು ರಷ್ಯಾದಿಂದ ಕಡಿಮೆ ಮಾಡ್ತೀವಿ ಅಂತ. ಯಾಕೆಂದ್ರೆ ಇರಾನ್ ನ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನ ಹೇರಿದೆ. ಮೊನ್ನೆ ತಾನೇ ವೆನಿಜುವೆಲಾ ಮೇಲೂ ಕೂಡ ನಿರ್ಬಂಧಗಳನ್ನ ಹೇರಿತ್ತು.
ಈ ಹಿಂದೆ ಕೂಡ ವೆನಿಜುವೆಲಾ ಮೇಲೆ ನಿರ್ಬಂಧಗಳನ್ನ ಹೇರಿದೆ. 2019-20 ಕೂಡ ಭಾರತ ಇರಾನ್ ಇಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ಸ್ಟಾಪ್ ಮಾಡಿದೆ. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರುತ್ತೆ, ಮಾಡಿದ್ರು ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ. ಈ ಎರಡೂ ದೇಶಗಳಿಂದ ಪರ್ಚೇಸ್ ಮಾಡ್ಲಿಕ್ಕೆ ಅಲೋ ಮಾಡಿದ್ರೆ ನಾವು ರಷ್ಯಾದಿಂದ ಪರ್ಚೇಸ್ ಮಾಡೋದನ್ನ ನಿಲ್ಲಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದೆ. ಅಂದ್ರೆ ನಾವು ನಿಲ್ಲಿಸ್ಬೇಕಂದ್ರೆ ಬೇರೆ ಕಡೆ ನೀವು ಅಲೋ ಮಾಡಬೇಕು. ಜೊತೆಗೆ ನೀವು ಅಲೋ ಮಾಡಿಲ್ಲ ಅಂದ್ರೆ ಎನರ್ಜಿ ಕಾಸ್ಟ್ ಜಾಸ್ತಿ ಆಗುತ್ತೆ, ಆಯಿಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಇದು ಗ್ಲೋಬಲ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂತ ಡಿಮಾಂಡ್ ಅನ್ನು ಕೂಡ ಇಡ್ತಾ ಇದೆ. ಹಾಗಾಗಿ ಅಲ್ಲಿಂದ ಏನಾದ್ರೂ ಅಲೋ ಮಾಡ್ತಾರ ಗೊತ್ತಿಲ್ಲ. ಎಸ್ಪೆಷಲಿ ಇರಾನ್ ಅಂದ್ರೆ ಆಗೋದಿಲ್ಲ, ಅದರಲ್ಲೂ ಟ್ರಂಪ್ ಅಣ್ಣ ಅಂತೂ ಉರಿದು ಬೀಳ್ತಾರೆ ಅಂತ ಪರಿಸ್ಥಿತಿ. ಅಲೋ ಮಾಡ್ತಾರ ಇಲ್ವಾ ಗೊತ್ತಿಲ್ಲ. ಬಹುಶಃ ಅಲೋ ಮಾಡಿದ್ರೆ ಮಾತ್ರ ಭಾರತ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಬಹುದು. ಅಲೋ ಮಾಡಿಲ್ಲ ಅಂದ್ರೆ ಸ್ಟಾಪ್ ಮಾಡೋ ಅಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಹಾಗಾಗಿ ಟ್ರೇಡ್ ಡೀಲ್ ಎತ್ತ ಸಾಗುತ್ತೋ ಗೊತ್ತಿಲ್ಲ. ಮಾರ್ಕೆಟ್ ಅಂತೂ ಒಂದಷ್ಟು ಪ್ರೆಷರ್ ಅಲ್ಲೇ ಇರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಿದೆ ಸದ್ಯದ ಮಟ್ಟಿಗೆ. ನೋಡೋಣ ಅದ್ರ ಮಧ್ಯೆ ಏನಾದ್ರೂ ಪಾಸಿಟಿವ್ ಸುದ್ದಿ ಬರುತ್ತಾ ಅಂತ. ಇನ್ನೊಂದು ಸುದ್ದಿಗೆ ನಾವು ಬರೋದಾದ್ರೆ US ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಯಾವತ್ತು ಅಂತ ನಾವು ನೋಡೋದು ಅಕ್ಟೋಬರ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೋಡಬಹುದು 4.3% ಇರಬಹುದು ಅನ್ನೋಂತ ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. ಹಿಂದಿನ ಸಲ ಕೂಡ 4.3ನೇ ಫೋರ್ಕಾಸ್ಟ್ ಇತ್ತು, ಬಂದಿದ್ದು ಕೂಡ ಅಷ್ಟೇ ಇತ್ತು. ಈ ಸಲನು ಕೂಡ 4.3ನೇ ಫೋರ್ಕಾಸ್ಟ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಫೆಡರಲ್ ರಿಸರ್ವ್ ಇದಕ್ಕೆ ಸಂಬಂಧಪಟ್ಟಂತೆ ಕಾಶಿಯಸ್ ಆಗಿ ಮೂವ್ ಆಗ್ತಾ ಇರೋದು. ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆದ್ರೆ ರೇಟ್ ಕಟ್ ಮಾಡಬೇಕು ಅನ್ನೋ ಒತ್ತಡ ಜಾಸ್ತಿ ಆಗುತ್ತೆ, ಕಡಿಮೆ ಆದ್ರೆ ರೇಟ್ ಕಟ್ ಮಾಡಬೇಕು ಅನ್ನೋ ಒತ್ತಡ ಇರೋದಿಲ್ಲ. ಹಾಗಾಗಿ ಈ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 3ನೇ ತಾರೀಕು ಅಮೆರಿಕದಿಂದ ಬರುವಂತ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡೇಟಾನ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ನಮ್ಮ RBI ನ MPC ಮೀಟಿಂಗ್ ಇದೆ. ನೋಡಬಹುದು ಸೆಪ್ಟೆಂಬರ್ 29ಕ್ಕೆ ಶುರುವಾಗ್ತಾ ಇದೆ. ಅಂದ್ರೆ ನಾಳೆಯಿಂದ ಶುರುವಾಗ್ತಾ ಇದೆ. ಅದರ ಔಟ್ಕಮ್ ಅಕ್ಟೋಬರ್ 1ನೇ ತಾರೀಕು ಬರುತ್ತೆ. ತುಂಬಾನೇ ಕ್ರೂಷಿಯಲ್ ಮೀಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಾಲೆಂಜಿಂಗ್ ಟೈಮ್ ಟ್ಯಾರಿಫ್ ಕಾರಣಕ್ಕೆ. ಹಾಗೆ ರೇಟ್ ಕಟ್ ಎಸ್ಟಿಮೇಷನ್ಸ್ ಅಂತೂ ಇಲ್ಲ. ರೇಟ್ ಕಟ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳಲಾಗ್ತಿದೆ ಈಗಾಗಲೇ. ಬಟ್ RBI ಏನಾದ್ರು ಅಗ್ರೆಸಿವ್ ಆಗಿ ಕಟ್ ಮಾಡುತ್ತಾ ಇದ್ರ ಬಗ್ಗೆ ಗೊತ್ತಿಲ್ಲ, ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಯಾಕಂದ್ರೆ ಈಗಾಗಲೇ GST ಕಟ್ ಮಾಡಿರೋದ್ರಿಂದ ಮಾರ್ಕೆಟ್ಗೆ ಲಿಕ್ವಿಡಿಟಿ ಅಂತೂ ಸಿಗ್ತಾ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅಡಿಷನಲ್ ಲಿಕ್ವಿಡಿಟಿ ಅವಶ್ಯಕತೆ ಇಲ್ಲ ಅಂತ ಕೂಡ ಯೋಚನೆ ಮಾಡಬಹುದು. ಯಾಕಂದ್ರೆ ಲಿಕ್ವಿಡಿಟಿ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ರಿಸ್ಕ್ ಇರುತ್ತೆ. ಆ ಕಾರಣದಿಂದ ರೇಟ್ ಕಟ್ ನ ಚಾನ್ಸಸ್ ಕಡಿಮೆ, ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗತ್ತೆ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಜೊತೆಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗೋದು ಡೇಟಾಗಳು. ಇನ್ಫ್ಲೇಷನ್ ಬಗ್ಗೆ ಏನ್ ಅಪ್ಡೇಟ್ಸ್ ಅನ್ನ ಕೊಡುತ್ತೆ, ಫೋರ್ಕಾಸ್ಟ್ ಅನ್ನ ಏನಾದ್ರೂ ಚೇಂಜ್ ಮಾಡುತ್ತಾ RBI. ಜೊತೆಗೆ ಇತ್ತೀಚಿನ GST ಕಟ್ ನ ಕಾರಣಕ್ಕೆ ಗ್ರೋತ್ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡ್ತಾರ, GDP ಫೋರ್ಕಾಸ್ಟ್ ಅನ್ನ. ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೇಜರ್ ಆಗಿ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಏನ್ ಹೇಳ್ತಾರೆ, ಅವರ ಕಮೆಂಟ್ರಿ ಮೇಲೆ ಮಾರ್ಕೆಟ್ ಕಣ್ಣಿರುತ್ತೆ. ಯಾಕಂದ್ರೆ ರೇಟ್ ಕಟ್ ನ ಚಾನ್ಸಸ್ ಕಡಿಮೆ, ಹಾಗಾಗಿ ಕಮೆಂಟ್ರಿ ಏನಿರುತ್ತೆ ಅದ್ರ ಮೇಲೆ ಕಣ್ಣಿರುತ್ತೆ, ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಏನ್ ಡಿಸಿಷನ್ ಬರುತ್ತೆ, ಏನ್ ಕಮೆಂಟ್ರಿ ಬರುತ್ತೆ, ಫೋರ್ಕಾಸ್ಟ್ ಏನ್ ಕೊಡ್ತಾರೆ, ಎಲ್ಲದರ ಮೇಲೆ ನಾವು 1ನೇ ತಾರೀಕು ಇದು ಕೂಡ ಮಾರ್ಕೆಟ್ ನ ಮೇಲೆ ನೇರ ಪರಿಣಾಮವನ್ನ ಬೀರುವಂತ ಸುದ್ದಿ ಆಗಿರುತ್ತೆ. ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ RBI ಅಂತ. ನಂತರ ಆಟೋ ಸೇಲ್ಸ್ ಅಕ್ಟೋಬರ್ 1ನೇ ತಾರೀಕಿಂದ ಸೆಪ್ಟೆಂಬರ್ ಮಂತ್ಲಿ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ. ಎಸ್ಪೆಷಲಿ GST ಕಟ್ಸ್ ಅನೌನ್ಸ್ ಆದ್ಮೇಲೆ ಸೇಲ್ಸ್ ಇರ್ಲಿಲ್ಲ. ಅಂದ್ರೆ ಎಲ್ಲರೂ ಕೂಡ ಸೆಪ್ಟೆಂಬರ್ 22ನ್ನ ಕಾಯ್ತಾ ಇದ್ರು GST 2.0 ಜಾರಿಗೆ ಬರ್ಲಿ ಅಂತ. ಜಾರಿಗೆ ಬಂತು, ಇಮಿಡಿಯೇಟ್ಲಿ ಭರ್ಜರಿ ರಿಯಾಕ್ಷನ್ ಕೂಡ ಬಂದಿದೆ. ಹಾಗಾಗಿ ಈ ಸಲದ ಆಟೋ ಸೇಲ್ಸ್ ಯಾವ ರೀತಿ ಇದೆ, ಎಸ್ಪೆಷಲಿ ಲಾಸ್ಟ್ 8 ಡೇಸ್ ಮಾತ್ರ ಸಿಕ್ಕಿರೋದು ಹೊಸ GST ರೇಟ್ಸ್ ಗೆ. ಹಾಗಾಗಿ ಅಲ್ಲಿ ಯಾವ ರೀತಿ ಇದೆ ಸೇಲ್ಸ್, ಯಾವ ರೀತಿ ರಿಯಾಕ್ಷನ್ ಬಂದಿದೆ ಕಸ್ಟಮರ್ಸ್ ಇಂದ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಹಾಗಾಗಿ ಆಟೋ ಸೇಲ್ಸ್ ಮೇಲೆ ನಾವು ಕಣ್ಣಿಡಬೇಕಾಗುತ್ತೆ ಅಕ್ಟೋಬರ್ 1ನೇ ತಾರೀಕಿಂದ ಮಾರ್ಕೆಟ್ ಅಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ FIS DIS ಆಕ್ಟಿವಿಟಿ. FIS ಅಂತೂ ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗ್ ಅನ್ನೇ ಮಾಡ್ತಿದ್ದಾರೆ. ನೋಡಬಹುದು ಇಲ್ಲಿವರೆಗೂ ಸೆಪ್ಟೆಂಬರ್ ಅಲ್ಲಿ 30,141 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 55,736 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಕಂಟಿನ್ಯೂಸ್ ಸೆಲ್ಲಿಂಗ್ ಇದೆ, ಮಧ್ಯೆ ಮಧ್ಯೆ ಸ್ಲೈಟ್ಲಿ ಬೈ ಮಾಡಿದ್ರು ಕೂಡ, ಬಟ್ ಅಗ್ರೆಸಿವ್ ಸೆಲ್ಲಿಂಗ್ ಕಂಡು ಬರ್ತಾ ಇದೆ FIS ಕಡೆಗಿಂದ. ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಬಹುಶಃ ಈ ವಾರ ಕೂಡ ಪಾಸಿಟಿವ್ ಇರೋಂತ ಚಾನ್ಸಸ್ ಕಡಿಮೆನೆ, ಬಟ್ ಸ್ಟಿಲ್ ನೋಡೋಣ ಏನಾದ್ರೂ ರಿವರ್ಸಲ್ ಆಗುತ್ತಾ ಅಂತ. ಇನ್ನು ಕ್ರೂಡ್ ನೋಡಬಹುದು ನಿಧಾನಕ್ಕೆ $70 ವರೆಗೂ ಬಂದಿದೆ. 66-67 ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ $70 ವರೆಗೂ ಕೂಡ ಬಂದಿದೆ ಸ್ಲೋ ಆಗಿ. ಇನ್ ಕೇಸ್ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಇಂಪೋರ್ಟ್ ಅನ್ನ ಸ್ಟಾಪ್ ಮಾಡಿತು ಅಂದ್ರೆ ಖಂಡಿತ ಇದು ಜಾಸ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ. 70 ಇರೋದು 80 ಆಗ್ಬೋದು, 90 ಆಗ್ಬೋದು. ಅದನ್ನೇ ಅಮೆರಿಕಾಗೆ ಅರ್ಥ ಮಾಡಿಸಕ್ಕೆ ಪ್ರಯತ್ನ ಪಡ್ತಾ ಇದೆ ಭಾರತ. ಇಲ್ಲ ಇರಾನ್ ಇಂದ ಅಲೋ ಮಾಡಿ, ಇಲ್ಲ ವೆನಿಜುವೆಲಾ ಇಂದ ಅಲೋ ಮಾಡಿ, 2 ಕಡೆ ಅಲೋ ಮಾಡಿ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡ್ತೀವಿ ಅಂತ. ನೋಡೋಣ ಏನ್ ಡಿಸಿಷನ್ ಗಳು ಬರ್ತವೆ ಅಂತ. ಕ್ರೂಡ್ ಈಗಾಗಲೇ $70 ಗೆ ಬಂತು. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಈ ಕಡೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ರುಪಿ ವರ್ಸಸ್ ಡಾಲರ್ ಕಡೆ ಬಂದ್ರೆ ರುಪಿ ಅಂತೂ ವೀಕ್ನೆಸ್ ಕಂಟಿನ್ಯೂ ಆಗಿದೆ. ಎಲ್ಲೂ ಏನು ಸ್ಟ್ರಾಂಗ್ ಆಗುವಂತ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಜೊತೆಗೆ RBI ಕೂಡ ಯಾವುದೇ ಆಕ್ಷನ್ ತಗೊಳ್ತಿಲ್ಲ, ಸದ್ಯದ ಮಟ್ಟಿಗೆ ಪಾಸ್ ಮಾಡಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಜುಲೈಯಿಂದ ಕೂಡ ಡಾಲರ್ ನ ಬೈ ಮಾಡಿಲ್ಲ. ಬೈ ಮಾಡದೇ ಇರೋ ಮೂಲಕ ಡಿಮಾಂಡ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡಿದೆ.
ಬಟ್ FIS ಕಂಟಿನ್ಯೂಸ್ ಆಚೆ ಹೋಗ್ತಿದ್ದಾರೆ, ಅವರಂತೂ ಬೈ ಮಾಡ್ತಾ ಇರ್ತಾರೆ. ಏನು ಟ್ಯಾರಿಫ್ ಸುದ್ದಿಗಳು ಡಾಲರ್ ನ ಇನ್ನೂ ಸ್ಟ್ರಾಂಗ್ ಮಾಡ್ತಾನೆ ಹೋಗ್ತಾ ಇದೆ, ರುಪಿನ ವೀಕ್ನೆಸ್ ಮಾಡ್ತಾನೆ ಇದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. 88.67 ಅಲ್ಲಿ ಇದೆ. ಈ ವಾರ ಯಾವ ರೀತಿ ಚೇಂಜಸ್ ಆಗುತ್ತೆ ಅಬ್ಸರ್ವ್ ಮಾಡಬಹುದು. ಇನ್ನು ಗೋಲ್ಡ್ ಅಲ್ಲೂ ಕೂಡ ರ್ಯಾಲಿ ಕಂಟಿನ್ಯೂ ಆಗಿದೆ. ಮೊನ್ನೆ ಸ್ಲೈಟ್ಲಿ ಡೌನ್ ಆಯ್ತು, ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಬಂತು ಅಂತ. ಮತ್ತೆ ಒಂದಷ್ಟು ಅಪ್ ಕೂಡ ಆಗಿತ್ತು. ಗೋಲ್ಡ್ ಅಲ್ಲಂತೂ ರೆಕಾರ್ಡ್ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಒಂದಷ್ಟು ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತಹ ಲಕ್ಷಣ ಅಂತೂ ಇದೆ. ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಮುಂದುವರಿತಾ ಇದೆ, ಕ್ಲಾರಿಟಿ ಇಲ್ಲ ಮಾರ್ಕೆಟ್ಗೆ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಜಾತ್ರೆಯಲ್ಲಿ ಕಳೆದೋಗಿರೋ ಮಗು ತರ ಆಗ್ಬಿಟ್ಟಿದೆ ಮಾರ್ಕೆಟ್, ಕ್ಲಾರಿಟಿ ಇಲ್ಲ, ಎತ್ತೋಗ್ಬೇಕು ಅಂತ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಕಮಾಡಿಟೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಮಾಡುತ್ತವೆ. ಇವನ್ ಸಿಲ್ವರ್ ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಸದ್ಯದ ಮಟ್ಟಿಗೆ. ಹಾಗಂತ ಅಗ್ರೆಸಿವ್ ಆಗಿ ಡಿಸಿಷನ್ ತಗೊಳ್ಳೋದು ರೈಟ್ ಅಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ. ಯಾಕಂದ್ರೆ ಮಾರ್ಕೆಟ್ಗೆ ಕ್ಲಾರಿಟಿ ಸಿಕ್ತು ಅಂದ್ರೆ ಗೋಲ್ಡ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ, ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವಾಗ ಬೇಕಾದ್ರೂ ಟ್ರೇಡ್ ಡೀಲ್ ಔಟ್ಕಮ್ ಬರಬಹುದು. ಇಂತಹ ಸಂದರ್ಭದಲ್ಲಿ ಕಾಶಿಯಸ್ ಆಗಿ ಡಿಸೈಡ್ ಮಾಡಬೇಕಾಗುತ್ತೆ ನಮ್ಮ ಹೂಡಿಕೆಯನ್ನ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಪ್ರೈಮರಿ ಮಾರ್ಕೆಟ್. ಯಾಕಂದ್ರೆ ಹಲವು IPOಗಳ ಲಿಸ್ಟಿಂಗ್ ಇದೆ ನೋಡಬಹುದು. ಜೈನ್ ರಿಸೋರ್ಸ್ ರೀಸೈಕ್ಲಿಂಗ್, BMW, ಇಪ್ಯಾಕ್, ಫ್ರೀ ಫ್ಯಾಬ್, ಸೋಲಾರ್ ವರ್ಲ್ಡ್, ಸುಮಾರು 12 IPOಗಳ ಸುದ್ದಿಗಳು ಬರೋದಿರುತ್ತೆ. ಅದರಲ್ಲಿ ಹಲವು IPOಗಳ ಲಿಸ್ಟಿಂಗ್ ಇರುತ್ತೆ. ಇನ್ನು ಕೆಲವು IPOಗಳು ಓಪನ್ ಇರ್ತವೆ ನೋಡಬಹುದು. ಟ್ರಾಲ್ಟ್ ಬಯೋ ಎನರ್ಜಿ, ಜಿನ್ ಕುಶಾಲ್, ಪೇಸ್ ಡಿಜಿಟೆಕ್, ಗ್ಲಾಟಿಸ್ ನಾಳೆಯಿಂದ ಓಪನ್ ಆಗ್ತಾ ಇದೆ. ಫ್ಯಾಪ್ಟೆಕ್ ಕೂಡ ನಾಳೆಯಿಂದ ಓಪನ್ ಆಗ್ತಾ ಇದೆ. ಹೋಮ್ ಫ್ರೈಟ್, ಫಾರ್ವರ್ಡರ್ಸ್ ನಾಳೆಯಿಂದ ಓಪನ್ ಆಗ್ತಾ ಇದೆ. ಹಾಗೆ ಅಡ್ವಾನ್ಸ್ ಆಗ್ರೋ ಲೈಫ್ ನಾಡಿದಿಂದ ಓಪನ್ ಆಗ್ತಾ ಇದೆ. ಸಾಕಷ್ಟು ಕಂಪನಿಗಳು ಓಪನ್ ಆಗ್ತಿದೆ ಸಬ್ಸ್ಕ್ರಿಪ್ಷನ್ ಗೆ. ಜೊತೆಗೆ ಒಂದಷ್ಟು ಕಂಪನಿಗಳ ಲಿಸ್ಟಿಂಗ್ ಕೂಡ ಇರುತ್ತೆ. ಪ್ರೈಮರಿ ಮಾರ್ಕೆಟ್ ಬ್ಯುಸಿ ಆಗಿ ಇರುತ್ತೆ ಈ ವಾರ ಕೂಡ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಯಾವೆಲ್ಲ ಕಂಪನಿಗಳು ಸುದ್ದಿಯಲ್ಲಿ ಇರ್ತವೆ, ಡಿವಿಡೆಂಡ್, ಬೋನಸ್, ಸ್ಪ್ಲಿಟ್ ಕಾರಣಕ್ಕೆ ಅಂತ ನೋಡುತ್ತದೆ. ಮೊದಲಿಗೆ ಜಿ ಲಿಮಿಟೆಡ್, ಅಥವಾ ಜಿ ಬೋನಸ್ ಇಶ್ಯೂ ಇದೆ. 3 ಅಕ್ಟೋಬರ್ ಎಕ್ಸ್ ಡೇಟ್ ಆಗಿರುತ್ತೆ. 1:1 ರೇಷಿಯೋದಲ್ಲಿ ಬೋನಸ್ ಇದೆ. ಸ್ಟಾಕ್ ಪ್ರೈಸ್ ಅವತ್ತು ಅಡ್ಜಸ್ಟ್ ಆಗುತ್ತೆ. ಇನ್ನು ಪೌಶಕ್ ಬೋನಸ್ ಇಶ್ಯೂ ಇದೆ. 3:1 ಅಂದ್ರೆ 1 ಶೇರಿಗೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. ಪೌಶಕ್ ಲಿಮಿಟೆಡ್ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡ್ತಾ ಇದೆ. ಇಲ್ಲೂ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ಅಂದ್ರೆ 1:2 ಸ್ಟಾಕ್ ಸ್ಪ್ಲಿಟ್, 3:1 ಬೋನಸ್. 1 ಶೇರ್ ಇದ್ರೆ 8 ಶೇರ್ಗಳಾಗುತ್ತೆ. 1:3 ಅಂದ್ರೆ 1 ಶೇರು ಮೊದಲು 4 ಶೇರ್ಗಳಾಗುತ್ತೆ. ನಂತರ ಸ್ಟಾಕ್ ಸ್ಪ್ಲಿಟ್ 1:2 8 ಶೇರ್ಗಳಾಗುತ್ತೆ. ಈ ರೀತಿಯ ಸ್ಟಾಕ್ ಸ್ಪ್ಲಿಟ್ ಅಂಡ್ ಬೋನಸ್ ಕೊಡ್ತಾ ಇದೆ ಕಂಪನಿ ಪೌಶಕ್ ಲಿಮಿಟೆಡ್. ಇನ್ನು ಶಿಲ್ಪಾ ಮೆಡಿಕೇರ್ ಕೂಡ ಬೋನಸ್ ಅನ್ನ ಅನೌನ್ಸ್ ಮಾಡಿತ್ತು. ಎಕ್ಸ್ ಡೇಟ್ ಕೂಡ ಅಕ್ಟೋಬರ್ 3 ಇರುತ್ತೆ. 1:1 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಕೊಡ್ತಾ ಇದೆ. ಇನ್ನು ಸುಮಿತ್ ಇಂಡಸ್ಟ್ರೀಸ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ಈ ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್. ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ನಮ್ಮ SMG ಗೆಳೆಯರ ಬಳಗ ಚಾನೆಲ್ ನ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.